ನಿಮಗೆ ಉಚಿತ ಲ್ಯಾಪ್ಟಾಪ್ ಬೇಕಾ, ಉಚಿತ ಮೊಬೈಲ್ ಫೋನ್ ಬೇಕಾ? ಹಾಗಾದ್ರೆ ತಪ್ಪದೆ ಈ ಕಂಪ್ಲೀಟ್ ಸ್ಟೋರಿಯನ್ನು ನೋಡಬೇಕು. ನಿಮ್ಮದೇ ವಿಳಾಸಕ್ಕೆ ಉಚಿತವಾಗಿ ಲ್ಯಾಪ್ಟಾಪ್ ಬರುತ್ತೆ, ನಿಮ್ಮ ವಿಳಾಸಕ್ಕೆ ಉಚಿತವಾದಂತ ಮೊಬೈಲ್ ಫೋನ್ ಬರುತ್ತೆ. ಬ್ರಾಂಡೆಡ್ ಮೊಬೈಲ್ ಫೋನ್ ಮತ್ತು ಬ್ರಾಂಡೆಡ್ ಲ್ಯಾಪ್ಟಾಪ್ಗಳು ಸಿಗಬೇಕು ಅಂದ್ರೆ ಈ ಸ್ಟೋರಿಯನ್ನು ನೋಡಬೇಕು. ನಿಮ್ಮದೇ ವಿಳಾಸಕ್ಕೆ ಉಚಿತವಾಗಿ ಲ್ಯಾಪ್ಟಾಪ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರಿಗೆ ಬಂಪರ್ ಆಫರ್ ಬಂದಿದೆ ಅಂತ ಹೇಳಿ ಒಂದು ಪತ್ರ ಕೂಡ ಬರುತ್ತೆ. ಖುಷಿಯಲ್ಲಿ ನೀವೇನಾದ್ರೂ ಲ್ಯಾಪ್ಟಾಪ್ ಆನ್ ಮಾಡಿದ್ದಲ್ಲಿ ಮುಗೀತು ಕಥೆ ಅಲ್ಲಿಗೆ. ಫ್ರೀ ಸಿಕ್ತು ಅಂತ ಹೇಳಿ ಮೊಬೈಲ್ ಫೋನಿಗೆ ಸಿಮ್ ಹಾಕಿದ್ರೆ ನೀವು ಗೋವಿಂದ. ಹಾಗಾದ್ರೆ ಯಾವುದು ಈ ಮೊಬೈಲ್ ಫೋನು ಉಚಿತವಾಗಿ ಯಾಕೆ ಬರುತ್ತೆ, ಈ ಲ್ಯಾಪ್ಟಾಪ್ ಉಚಿತವಾಗಿ ಯಾಕೆ ಸಿಗುತ್ತೆ, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ನಿಮ್ಮ ವಿಳಾಸಕ್ಕೆ ಕೊರಿಯರ್ ಬರುತ್ತೆ, ಅದರಲ್ಲಿ ಮೊಬೈಲ್ ಫೋನ್ ಇರಬಹುದು ಅಥವಾ ಲ್ಯಾಪ್ಟಾಪ್ ಇರಬಹುದು. ಇನ್ನು ಉಚಿತವಾಗಿ ಬಂತಲ್ಲ ಅಂತ ಹೇಳಿ ನೀವೇನಾದರೂ ಬಳಕೆ ಮಾಡಿದ್ರೆ ನಿಮ್ಮ ಕತೆ ಅಲ್ಲಿಗೆ ಮುಗೀತು. ಹಾಗಾದರೆ ಏನಾಗುತ್ತೆ? ಈ ಸೈಬರ್ ಕ್ರೈಮ್ ಅಥವಾ ಸೈಬರ್ ವಂಚಕರು ಹೊಸ ಸೂತ್ರವನ್ನು ಕಂಡುಕೊಂಡಿದ್ದಾರೆ. ಆ ಹೊಸ ಸೂತ್ರದ ಭಾಗವೇ ಈ ಉಚಿತವಾದಂಥ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್. ಹಾಗಾದರೆ ಏನು ಇದರ ಮರ್ಮ, ಏನಿದರ ಆಳಾಗಲ, ಎಲ್ಲವನ್ನು ಕೂಡ ಇಂಚಿಂಚಾಗಿ ಹೇಳ್ತೀವಿ. ಫ್ರೀ ಸಿಕ್ತು ಅಂಥೇಳಿ ಮೊಬೈಲ್ ಫೋನ್ನ ಆಗಲಿ ಅಥವಾ ಲ್ಯಾಪ್ಟಾಪನ್ನು ಬಳಸೋದಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಒಂದು ಶಾಕ್ ಕಾದಿರುತ್ತೆ. ನಿಮಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ, ಉಚಿತವಾಗಿ ಫೋನ್ ಸಿಗುತ್ತೆ ಅಂಥೇಳಿ ಅದನ್ನು ಬಳಸೋದಕ್ಕೆ ನಿಂತುಕೊಳ್ಳಬೇಡಿ. ಈ ಸೈಬರ್ ವಂಚಕರು ಹೊಸ ಸೂತ್ರವನ್ನು ಕಂಡುಕೊಂಡಿದ್ದಾರೆ. ಬೆಂಗಳೂರಿನಲ್ಲೇ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಆದಂತಹ ಒಂದು ಘಟನೆಯನ್ನು ವಿವರಿಸ್ತೀವಿ. ಹಾಗಾದರೆ ಈ ಉಚಿತ ಫೋನ್ನಿಂದ ಆಗುವಂತಹ ದುರಂತ ಏನು? ಎಸ್, ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸೈಬರ್ ಕಳ್ಳರ ವಂಚನೆಯ ಹೊಸ ಸೂತ್ರ ಈಗ ಬಯಲಾಗಿದೆ. ಹಾಗಾದರೆ ಆ ಹೊಸ ಸೂತ್ರ ಏನು? ಉಚಿತ ಅಂತ ತೆಗೆದುಕೊಳ್ಳದಿರಿ, ಎಚ್ಚರ ಎಚ್ಚರ. ಹಾಗಾದರೆ ನಿಮ್ಮ ಬೆಂಗಳೂರು ಮೂಲದ ಟೆಕ್ಕಿಗೆ ಹೊಸ ಲ್ಯಾಪ್ಟಾಪ್ ಕೊರಿಯರ್ ಬಂದಿತ್ತು. ಒಬ್ಬನಿಗೆ ಕೊರಿಯರ್ ಬಂದಿರುತ್ತೆ. ಆ ಟೆಕ್ಕಿಗೆ ನಿಮ್ಮ ನಂಬರಿಗೆ ಸಿಕ್ಕ ಬಂಪರ್ ಬಹುಮಾನ ಅಂತ ಪತ್ರನೂ ಕೂಡ ಆ ಕೊರಿಯರ್ ಬಾಕ್ಸ್ನಲ್ಲೇ ಇತ್ತು. ಪಾಪ ನನಗೇನೋ ಲಾಟ್ರಿ ಹೊಡೆದಿರ್ಬೋದು ಅಂತ ಹೇಳಿ ಆತ ಖುಷಿಯಾಗಿ ಲ್ಯಾಪ್ಟಾಪ್ ಯೂಸ್ ಮಾಡಿದ್ದಾನೆ. ಆದರೆ ಟೆಕ್ಕಿಗೆ ಗೊತ್ತಿಲ್ಲದೆ ಆ ಲ್ಯಾಪ್ಟಾಪ್ನಲ್ಲಿ ಬೇರೆ ಬೇರೆ ಆ್ಯಪ್ಗಳು ಡೌನ್ಲೋಡ್ ಆಗಿದ್ದವು. ಆತ ಗಮನಿಸಿರಲಿಲ್ಲ. ಲ್ಯಾಪ್ಟಾಪ್ ಆನ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಟೆಕ್ಕಿ ಖಾತೆ 00. ಟೆಕ್ಕಿ ಬ್ಯಾಂಕ್ ಖಾತೆಯಲ್ಲಿ 3 ಕೋಟಿ ಹಣ ಇತ್ತು. ಕೆಲವೇ ಕ್ಷಣದಲ್ಲಿ ಹಣ ಮಾಯವಾಗಿದೆ. ಉಚಿತ ಲ್ಯಾಪ್ಟಾಪ್ ಬಳಸಿ 3 ಕೋಟಿ ಕಳೆದುಕೊಂಡ ಟೆಕ್ಕಿ. ಹಾಗಾಗಿ ಜನ ಮತ್ತು ಫ್ರೀಡಮ್ ಟಿವಿಯ ವೀಕ್ಷಕರು ಎಚ್ಚೆತ್ತುಕೊಳ್ಳಬೇಕು. ನಿಮಗೆ ಬರುವಂತಹ ಕೊರಿಯರು ಯಾವ ಕಂಪನಿಯಿಂದ ಬಂದಿರುತ್ತೆ ಎಲ್ಲವನ್ನು ಕೂಡ ಖಾತ್ರಿಪಡಿಸ್ಕೊಳ್ಳಿ. ನಿಮಗೆ ಫ್ರೀಯಾಗಿ ಸಿಕ್ಕಿದೆ ಅಂತ ಹೇಳಿ ಲ್ಯಾಪ್ಟಾಪು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಸೈಬರ್ ವಂಚಕರು ನಿಮಗೇ ಗೊತ್ತಿಲ್ಲದೆ ಆ ಮೊಬೈಲ್ಗಳಲ್ಲಿ ಮತ್ತು ಲ್ಯಾಪ್ಟಾಪ್ನಲ್ಲಿ ಕೆಲ ಆ್ಯಪ್ಗಳನ್ನು ಡೌನ್ಲೋಡ್ ಇಟ್ಟಿರ್ತಾರೆ. ಸೊ ನಿಮ್ಮ ಬ್ಯಾಂಕ್ ಖಾತೆಯ ಎಲ್ಲ ವಹಿವಾಟುಗಳು ಆ ಫೋನ್ ಮುಖಾಂತರ, ನೀವು ಬಳಸುವ ಇಮೇಲ್ ಐಡಿಯ ಮುಖಾಂತರವಾಗಿ ಸೈಬರ್ ವಂಚಕರು ಅವರದ್ದಾಗಿಸಿಕೊಳ್ಳುತ್ತಾರೆ. ಹಾಗಾಗಿ ನಿಮ್ಮ OTP ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟಂತ ಯಾವುದೇ OTPಗಳನ್ನು ಯಾವ ವ್ಯಕ್ತಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಸೈಬರ್ ವಂಚಕರು ನಾನಾ ಸೂತ್ರವನ್ನು ಪ್ರಯೋಗ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಹಾಗಾಗಿ ಎಚ್ಚರ ಎಚ್ಚರ. ಇದು ಫ್ರೀಡಮ್ ಟಿವಿಯ ಕಳಕಳಿಯ ಮನವಿ.